ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम। ಹಿಂದಿನ ಪಾಠದಲ್ಲಿ ನಾವು ಕೇಳಿದಂತೆ ರುದ್ರದೇವರು ಪರಮಾತ್ಮನ ಜೊತೆ ಯುದ್ಧ ಮಾಡಬೇಕು ಅಂತ ನಿಂತಾಗ ಶಿಲೋಪಮಹಾಭೂತ್ ಕಲ್ಲಿನಂತೆ ಆಗಿಬಿಟ್ರು, ಅರ್ಥಾತ್ ಜಡವಾಗಿ ಬಿಟ್ರು. ಕೊನೆಗೆ ಅವರು ಯುದ್ಧದಲ್ಲಿ ಸೋತರು ಅಂತ ನಿಶ್ಚಯ ಆಯಿತು. ಮುಂದೇನಾಯ್ತು ಅಂತ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತತಃ ಪ್ರಣಮ್ಯಾಶು ಜನಾರ್ದನಂ ಹರಃ ಪ್ರಸನ್ನ ದೃಷ್ಟ್ಯಾ ಹರಿಣಾಭಿವೀಕ್ಷಿತಃ ಜಗಾಮ ಕೈಲಾಸಂ ಅಮುಷ್ಯ ತದ್ಧನುಃ ತ್ವಯಾ ಪ್ರಭಗ್ನಂ ಕಿಲ ಲೋಕಸನ್ನಿಧೌ. ಧನುರ್ಯದನ್ಯತ್ ಹರಿಹಸ್ತಯೋಗ್ಯಂ ತತ್ಕಾರ್ಮುಕಾತ್ ಕೋಟಿಗುಣಂ ಪುನಶ್ಚ ವರಂ ಹಿ ಹಸ್ತೆ ತದಿದಂ ಗೃಹೀತಂ ಮಯಾ ಗ್ರಹಾಣ ಏತದತೋ ಹಿ ವೈಷ್ಣವಂ. ಪದಚ್ಛೇದ. ತತಃ ಪ್ರಣಮ್ಯ ಆಶು ಜನಾರ್ದನಂ ಹರಃ ಪ್ರಸನ್ನದೃಷ್ಟ್ಯಾ ಹರಿಣಾ ಅಭಿವೀಕ್ಷಿತಃ ಜಗಾಮ ಕೈಲಾಸಂ ಅಮುಷ್ಯ ತದ್ಧನುಃ ತ್ವಯಾ ಪ್ರಭಗ್ನಂ ಕಿಲ ಲೋಕಸನ್ನಿಧೌ. ಧನುಃ ಯತ್ ಅನ್ಯತ್ ಹರಿಹಸ್ತಯೋಗ್ಯಂ ತತ್ಕಾರ್ಮುಕಾತ್ ಕೋಟಿಗುಣಂ ಪುನಃ ಚ ವರಂ ಹಿ ಹಸ್ತೆ ತತ್ ಇದಂ ಗೃಹೀತಂ ಮಯಾ ಗ್ರಹಾಣ ಏತತ್ ಅತಃ ಹಿ ವೈಷ್ಣವಂ. ಹೀಗೆ ಆದ ಮೇಲೆ ತತಃ ಪ್ರಣಮ್ಯಾಶು ಜನಾರ್ದನಂ ಹರಃ, ಜನಾರ್ದನನನ್ನ ಜನ್ಮವನ್ನ ನಾಶ ಮಾಡುವಂತಹ ಪರಮಾತ್ಮನನ್ನ ರುದ್ರದೇವರು ನಮಸ್ಕಾರವನ್ನು ಮಾಡಿ ನಮಸ್ಕಾರ ಮಾಡ್ತಾರೆ. ಆವಾಗ ವಿಶೇಷವಾಗಿ ಪರಮಾತ್ಮ ಪ್ರಸನ್ನ ದೃಷ್ಟಿಯ ಅಭಿವೀಕ್ಷಿತ, ಒಳ್ಳೆ ಕಾರುಣ್ಯಪೂರ್ಣವಾದಂತಹ ದೃಷ್ಟಿಯಿಂದಾಗಿ ಪ್ರಸನ್ನತೆಯಿಂದಾಗಿ ಆ ರುದ್ರದೇವರನ್ನು ನೋಡ್ತಾರೆ, ಅರ್ಥಾತ್ ಅನುಗ್ರಹವನ್ನು ಮಾಡ್ತಾರೆ. ನಂತರ ರುದ್ರದೇವರು ಕೈಲಾಸಂ ಜಗಾಮ, ತಮ್ಮ ಲೋಕವಾದ ಕೈಲಾಸಕ್ಕೆ ಹೋಗಿಬಿಡ್ತಾರೆ. ಆ ಯಾವ ರುದ್ರದೇವರ ಧನಸ್ಸನ್ನ ಇಂದು ಅಮುಷ್ಯ ತದ್ಧನು ತ್ವಯಾ ಪ್ರಭಗ್ನಂ ಕಿಲ ಲೋಕಸನ್ನಿಧವು. ಲೋಕಸನ್ನಿಧವು ಅಂದ್ರೆ ಎಲ್ಲ ಜನರ ಮುಂದೆ ಇವತ್ತು ನೀನು ಆ ಧನುಸ್ಸನ್ನ ಮುರಿದಿದ್ದೀಯಾ, ಆ ಬಿಲ್ಲನ್ನು ಮುರಿದಿದ್ದೀಯಾ ಅಂತ ನಾನು ಕೇಳಿದ್ದೇನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಆ ಧನುಸ್ಸನ್ನ ಮುರಿದಿರಬಹುದು, ಆದರೆ ನನ್ನ ಹತ್ತಿರ ಇರುವಂತ ಧನುಸ್ಸು ಅದು ಎಂತಹದ್ದು ಅಂತಂದ್ರೆ
ತತ್ ಕಾರ್ಮುಕಾತ್ ಕೋಟಿ ಗುಣಂ ಪುನಶ್ಚ. ಆ ಧನುಸ್ಸೇನಾಗಿದೆ, ನೀನು ಮುರಿದಂತಹ ಧನುಸ್ಸಿಗಿಂತ ಒಂದಲ್ಲ ಎರಡಲ್ಲ ಕೋಟಿ ಪಟ್ಟು, ಅರ್ಥಾತ್ ಅನಂತ ಪಟ್ಟು ಪ್ರಬಲವಾದದ್ದು ನನ್ನ ಕೈಲಿರುವಂತಹ ಈ ವೈಷ್ಣವ ಧನುಸ್ಸು. ಹರಿಹಸ್ತ ಯೋಗ್ಯಂ, ಪರಮಾತ್ಮನಿಗೆ ಮಾತ್ರ ಹಿಡಿಲಿಕ್ಕೆ ಸಾಧ್ಯವಾದಂತಹ ಈ ಧನುಸ್ಸು ಅದಕ್ಕಿಂತ ಶ್ರೇಷ್ಠವಾಗಿದೆ. ಹಾಗಾಗಿ ಇದೇನಾಗಿದೆ, ವರಂ ಹಿ ಹಸ್ತೆ ತರಿದಂ ಗೃಹೀತಂ, ಇದನ್ನು ನಾನು ಹಿಡಿದಿದ್ದೇನೆ. ನಾನು ಅಂದ್ರೆ ಯಾರು? ನಾನು ವಿಷ್ಣು. ಪರಶುರಾಮ ಹೇಳ್ತೇನೆ, ನಾನು ವಿಷ್ಣು. ನಾನು ಹಿಡಿದಿದ್ದಾಗಿ ಇದಕ್ಕೆ ವೈಷ್ಣವ ಧನುಸ್ಸು ಅಂತ ಹೆಸರು. ಅಥೋಹಿ ವೈಷ್ಣವಂ ಮಯಾಗ್ರಹಾಣ, ಮಯ ಅಂದ್ರೆ ನನ್ನಿಂದ, ನಾನಿದನ್ನು ಹಿಡಿದಿದ್ದೀರಿ, ಆದ್ರಿಂದಾಗಿ ಇದಕ್ಕೆ ವೈಷ್ಣವ ಧನುಸ್ಸು ಅಂತ ಹೆಸರು. ಅಂತಹ ಈ ಧನುಸ್ಸನ್ನ ನೀನು ನಿನ್ನ ಕೈಯಲ್ಲಿ ಹಿಡಿ ಅಂತ ಪರಶುರಾಮ ದೇವರು ರಾಮದೇವರಿಗೆ ಹೇಳ್ತಾ ಇದ್ದಾರೆ. ಇದರಿಂದ ಗಮನಿಸಬೇಕಂತ ಅರ್ಥ ಏನಂತಂದ್ರೆ, ಅವ್ರು ಹೇಳ್ತಾರೆ ಹರಿಹಸ್ತ ಯೋಗ್ಯಂ, ಪರಮಾತ್ಮ ಮಾತ್ರ ಹಿಡಿಲಿಕ್ಕೆ ಸಾಧ್ಯ, ಇದನ್ನ ನಾನು ಹಿಡಿದಿದ್ದೇನೆ, ಹಾಗಾಗಿ ನೀನು ಹಿಡಿ ಅಂತ ಹೇಳ್ತಾರೆ. ಇದ್ರ ಇದೇನು ಅರ್ಥ ಆಗುತ್ತೆ? ಮೊದಲು ಹೇಳಿದಂತ ಅಂಶ ಏನು? ಪರಮಾತ್ಮದಿಂದ ಮಾತ್ರ ಹಿಡಿಲಿಕ್ಕೆ ಸಾಧ್ಯ. ನಾನ್ಯಾರು? ಪರಶುರಾಮ, ಪರಮಾತ್ಮ. ನೀನ್ ಹಿಡಿ ಅಂತಂದ್ರೆ ನೀನು ಕೂಡ ಪರಮಾತ್ಮ ಅಂತ. ಹಾಗೆ ಜಗತ್ತಿಗೆ ರಾಮದೇವರು ಯಾರೋ ಒಬ್ಬ ಸಾಮಾನ್ಯ ರಾಜಕುಮಾರ ಅಲ್ಲ, ಪರಾಕ್ರಮಶಾಲಿ ಅಲ್ಲ, ಸಾಕ್ಷಾತ್ ಸರ್ವೋತ್ತಮನಾದಂತಹ ಪರಮಾತ್ಮ ಅಂತ ತೋರಿಸಲಿಕ್ಕೋಸ್ಕರ ಈ ಒಂದು ಸಂದರ್ಭವನ್ನ ಆ ಪರಶುರಾಮ ದೇವರು ಸೃಷ್ಟಿಸಿದರು ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಧನುಸ್ಸನ್ನು ನೀನು ಹಿಡ್ಕೋ ಅಂತ ರಾಮದೇವರಿಗೆ ಹೇಳ್ತಾರೆ. ಮುಂದೆ ಯದೀದಮಾಗೃಹ್ಯ ವಿಕರ್ಷಸಿ ತ್ವಂ ತದಾ ಹರಿರ್ನಾತ್ರ ವಿಚಾರ್ಯಮಸ್ತಿ ಇತಿ ಬ್ರುವಾಣಃ ಪ್ರದದೌ ಧನುರ್ವರಂ ಪ್ರದರ್ಶಯನ್ ವಿಷ್ಣುಬಲಂ ಹರಾದ್ವರಂ. ಪ್ರಗೃಹ್ಯ ತಚ್ಚಾಪವರಂ ಸ ರಾಘವಃ ಚಕಾರ ಸಜ್ಜಂ ನಿಮಿಷೇಣ ಲೀಲಯ. ಚಕರ್ಷ ಸಂಧಾಯ ಶರಂ ಚ ಪಶ್ಯತಃ ಸಮಸ್ತಲೋಕಸ್ಯ ಚ ಸಂಶಯಂ ನುದನ್. ಪದಚ್ಛೇದ. ಯದಿ ಇದಂ ಆಗೃಹ್ಯ ವಿಕರ್ಷಸಿ ತ್ವಂ ತದಾ ಹರಿಃ ನ ಅತ್ರ ವಿಚಾರ್ಯಂ ಅಸ್ತಿ ಇತಿ ಬ್ರುವಾಣಃ ಪ್ರದದೌ ಧನುಃ ವರಂ ಪ್ರದರ್ಶಯನ್ ವಿಷ್ಣುಬಲಂ ಹರಾತ್ ವರಂ ಪ್ರಗೃಹ್ಯ ತತ್ ಚಾಪವರಂ ಸಹ ರಾಘವಃ ಚಕಾರ ಸಜ್ಜಂ ನಿಮಿಷೇಣ ಲೀಲಯ ಚಕರ್ಷ ಸಂಧಾಯ ಶರಂ ಚ ಪಶ್ಯತಃ ಸಮಸ್ತಲೋಕಸ್ಯ ಚ ಸಂಶಯಂ ನುದನ್. ಹಿಡಿದುಕೋ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಯದೀದಮಾಗೃಹ್ಯ ವಿಕರ್ಷಸಿತ್ವಂ, ಒಂದು ವೇಳೆ ನೀನು ಈ ಧನುಸ್ಸನ್ನು ಹಿಡಿದುಕೊಂಡು ಅದಕ್ಕೆ ಹೆದೆಯನ್ನು ಕಟ್ಟಿದರೆ, ಹೆದೆ ಅಂದ್ರೆ ನಾನು ಮೊನ್ನೆ ಹೇಳಿದ್ದೇನೆ, ಅದನ್ನ ಬಾಗಿಸಿ ಅದಕ್ಕೆ ಹಗ್ಗವನ್ನು ಕಟ್ಟೋದು, ಆ ರೀತಿ ಮಾಡಿದರೆ ತದಾ ಹರಿಹಿ, ಆವಾಗ ನೀವು ಪರಮಾತ್ಮ ಸಿದ್ಧ ಆಗ್ತೀಯ.
ನಾತ್ರ ವಿಚಾರೇ ವಸ್ತು, ಇದರಲ್ಲಿ ವಿಚಾರ ಮಾಡಬೇಕಂತಹ ಪ್ರಮೇಯವೇ ಇಲ್ಲ. ಹಾಗಾಗಿ ನೀನು ಇದನ್ನು ಕಟ್ಟಬೇಕು, ಕಟ್ಟಿದ್ರೆ ನೀನು ಪರಮಾತ್ಮ ಅಂತ ಗೊತ್ತಾಗುತ್ತೆ ಅಂತ. ಹೀಗೆ ಇತಿ ಬ್ರುವಾಣ ಈ ರೀತಿಯಾಗಿ ಹೇಳ್ತಾ ಯಾವ ಪರಶುರಾಮ ದೇವರು ಧನುರ್ವರಂ ಶ್ರೇಷ್ಠವಾದಂತಹ ಆ ವೈಷ್ಣವ ಧನುಸ್ಸನ್ನ ರಾಮದೇವರಿಗೆ ಕೊಡ್ತಾರೆ. ಕೊಟ್ಟಿದ್ದು ಯಾಕೆ ಅಂತಂದ್ರೆ ವಿಷ್ಣು ಬಲಂ ಹರಾದ್ವರಂ, ಪರಮಾತ್ಮನ ಸಾಮರ್ಥ್ಯ ಅದು ರುದ್ರದೇವರ ಸಾಮರ್ಥ್ಯಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಎನ್ನುವುದನ್ನು ತೋರಿಸಲಿಕ್ಕೋಸ್ಕರ ವಿಶೇಷವಾಗಿ ಯಾವ ತಮ್ಮ ಕೈಲಿದ್ದಂತಹ ಧನುಸ್ಸನ್ನ ರಾಮದೇವರಿಗೆ ಕೊಡ್ತಾರೆ ಪರಶುರಾಮ ದೇವರು. ರಾಮದೇವರು ಆ ಧನುಸ್ಸನ್ನು ಹಿಡಿದುಕೊಂಡ್ರು. ಪ್ರಗೃಹ್ಯ ತತ್ ಚಾಪವರಂ, ಚಾಪ ಅಂತಂದ್ರೆ ಬಿಲ್ಲು ಅಂತ ಅರ್ಥ. ಚಾಪವರ ಅಂದ್ರೆ ಶ್ರೇಷ್ಠವಾದಂತಹ ಬಿಲ್ಲು. ಆ ವೈಷ್ಣವ ಧನುಸ್ಸನ್ನ ರಾಘವ ರಾಮದೇವರು ಹಿಡ್ಕೊಳ್ತಾರೆ. ಚಕಾರ ಸಜ್ಜಂ ನಿಮಿಷೇಣ ಲೀಲಯ, ಒಂದೇ ನಿಮಿಷದಲ್ಲಿ ಲೀಲಯ ಲೀಲಾಜಾಲವಾಗಿ ಅನಾಯಾಸವಾಗಿ ಅದನ್ನ ಸಜ್ಜಂ ಚಕಾರ. ಸಜ್ಜ ಅಂತಂದ್ರೆ ರೆಡಿ ಅಂತ ನಾವು ಕನ್ನಡದಲ್ಲಿ ಕೂಡ ಯೂಸ್ ಮಾಡ್ತೇವೆ, ಸಜ್ಜಾಗೋದು ಅಂತ. ಅದಕ್ಕೆ ಮೂಲ ಇದು ಸಜ್ಜ ಅಂದ್ರೆ ಸಜ್ಜು ಮಾಡಿದರು, ತಯಾರು ಮಾಡಿದ್ರು. ಬಿಲ್ಲನ್ನು ತಯಾರು ಮಾಡೋದಂದ್ರೆ ಏನು, ಅದಕ್ಕೆ ಸರಿಯಾಗಿ ಹೆದೆಯನ್ನ ಕಟ್ಟೋದು. ಹೀಗೆ ಒಂದೇ ನಿಮಿಷದಲ್ಲಿ ಅವರು ಇದಕ್ಕೆ ಹೆದೆಯನ್ನ ಕಟ್ತಾರೆ. ಇದನ್ನು ಕಟ್ಟಿದಾಗ ವಿಶೇಷವಾಗಿ ಸಮಸ್ತ ಲೋಕಸ್ಯ ಸಂಶಯಂ ನುದನ್, ಜನರಿಗೆ ಸಂಶಯ ಇತ್ತು ಇದು ಪರಮಾತ್ಮ ಹೌದೋ ಅಲ್ವೋ ಅಂತೆಲ್ಲ ಅನೇಕ ಸಜ್ಜನರಿಗೆ ಸಂಶಯ ಇತ್ತು. ಆ ಎಲ್ಲ ಸಜ್ಜನರ ಸಂಶಯವನ್ನು ನಾಶ ಮಾಡಲಿಕ್ಕೋಸ್ಕರ ವಿಶೇಷವಾಗಿ ರಾಮದೇವರು ಶರಂಚ ಸಂಧಾಯ ವಿಶೇಷವಾಗಿ ಅದಕ್ಕೆ ಏನ್ ಮಾಡಿದ್ರು, ಬಾಣವನ್ನ ಸಂಧಾಯ ಹೂಡಿ ಬಿಟ್ಟರು, ಅರ್ಥಾತ್ ಬಾಣವನ್ನು ಹೂಡಿದರು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಶಿವಧನಸ್ಸನ್ನ ಹೆದೆ ಏರಿಸಬೇಕಾದ್ರೆ ಅದು ಕಟ್ಟಾಗಿ ಹೋಗ್ಬಿಡ್ತು. ಇಲ್ಲಿ ಹಾಗಲ್ಲ, ಅದಕ್ಕೆ ಹೆದೆಯನ್ನು ಕಟ್ಟಿದರು. ಅದಾದ ಮೇಲೆ ಬಾಣವನ್ನು ಕೂಡ ಹೂಡಿ ಅದನ್ನ ಎಳಿತಾರೆ. ಚಕರ್ಷ, ಚಕರ್ಷ ಅಂದ್ರೆ ಕರ್ಷಣ, ಆಕರ್ಷಣೆ, ಎಳೆಯೋದು ಅಂತ. ಅಂದ್ರೆ ಬಿಲ್ಲನ್ನು ಹೇಗೆ ಬಾಣವನ್ನು ಬಿಡ್ಬೇಕಾದ್ರೆ ಹಗ್ಗ ಎಳಿಬೇಕು ಹೀಗೆ, ಹಾಗೆ ಅದಕ್ಕೆ ಬಾಣವನ್ನ ಸಂಧಾಯ, ಸಂಧಾಯ ಅಂದ್ರೆ ಸಂಧಾನ ಜೋಡಿಸೋದು, ಬಾಣವನ್ನು ಹಗ್ಗಕ್ಕೆ ಇಟ್ಟು ಬಿಲ್ಲಿಗೆ ಇಟ್ಟು ಬಾಣವನ್ನು ಬಿಡಬೇಕು ಅಂತ ಹೇಳಿದರು ಅಂತ. ಒಟ್ಟಿನಲ್ಲಿ ವೈಷ್ಣವ ಧನಸ್ಸನ್ನು ಹೆದೆ ಏರಿಸಿ ಅದಕ್ಕೆ ಬಾಣವನ್ನು ಕೂಡ ರಾಮದೇವರು ಹೂಡಿದರು ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಪ್ರದರ್ಶಿತೆ ವಿಷ್ಣುಬಲೆ ಸಮಸ್ತಶಃ ಹರಾಚ್ಚ ನಿಸ್ಸಂಖ್ಯತೆಯ ಮಹಾಧಿಕೆ ಜಗಾದ ಮೇಘೌಗ ಗಭೀರಯಾಗಿರ ಸರಾಘವಂ ಭಾರ್ಗವಃ ಆದಿಪೂರುಷಃ. ಪದಚ್ಛೇದ. ಪ್ರದರ್ಶಿತೆ ವಿಷ್ಣುಬಲೆ ಸಮಸ್ತಶಃ ಹರಾತ್ ಚ ನಿಸ್ಸಂಖ್ಯತೆಯ ಮಹಾಧಿಕೆ ಜಗಾದ ಮೇಘೌಗ ಗಭೀರಯ ಗಿರಾ ಸಹ ರಾಘವಂ ಭಾರ್ಗವಃ ಆದಿಪೂರುಷಃ. ಹೀಗೆ ಪರಶುರಾಮ ದೇವರು ಹೇಳಿದಂತೆ ರಾಮದೇವರು ಹೆದೆಯನ್ನ ಕಟ್ಟಿದರು, ಬಾಣವನ್ನು ಹೂಡಿದರು. ಇದರಿಂದ ಜನರಿಗೆ ಗೊತ್ತಾಗುತ್ತೆ ಹರಾಚ್ಚ ವಿಷ್ಣುಬಲೆ ಪ್ರದರ್ಶಿತೆ, ಹರನಿಗಿಂತ ಮಹರುದ್ರ ದೇವರಿಗಿಂತ ಯಾವ ರಾಮದೇವರು ಸಮಸ್ತಶಃ, ರುದ್ರದೇವರಿಗಿಂತ ಮಾತ್ರ ಅಂತ ಅಲ್ಲ, ಎಲ್ಲ ದೇವಾನುದೇವತೆಗಳಿಗಿಂತ ಮನುಷ್ಯರಿಗಿಂತ ಎಲ್ಲರಿಗಿಂತಲೂ ಕೂಡ ಇವರು ಶ್ರೇಷ್ಠವಾದಂತಹ ಬಲ ಉಳ್ಳವರು. ವಿಷ್ಣು ಬಲೆ ಪ್ರದರ್ಶಿತೆ, ಪರಮಾತ್ಮನ ಬಲ ಇದು ಶ್ರೇಷ್ಠ ಬಲ ಎಂಬುದಾಗಿ ತೋರಿಸ್ತಾರೆ. ಹೀಗಾದಾಗ ಯಾವ ಆದಿಪುರುಷ ಭಾರ್ಗವ, ಆದಿಪುರುಷ ಎಲ್ಲರಿಗಿಂತಲೂ ಆದಿಯಲ್ಲಿ ಇದ್ದಂತಹ ಸರ್ವೋತ್ತಮನಾದಂತಹ ಆ ಪರಶುರಾಮ ದೇವರು ರಾಮದೇವರಿಗೆ ಹೇಳ್ತಾರೆ. ಹೇಳಬೇಕಾದ್ರೆ ಧ್ವನಿ ಹೇಗಿತ್ತು ಅಂತ ಹೇಳ್ತಾರೆ. ಮೇಘೌಗ ಗಭೀರಯಾಗಿರ, ಮೇಘ ಅಂದ್ರೆ ಮೋಡ, ಮೇಘೌಗ ಅಂದ್ರೆ ಓಘ ಅಂದ್ರೆ ಸಮೂಹ, ಮೇಘಗಳ ಸಮೂಹ
ಗಂಭೀರ, ಹೇಗೆ ಮಳೆ ಬರಬೇಕಾದ್ರೆ ಆ ಮೋಡಗಳು ಗಂಭೀರವಾದಂತಹ ಧ್ವನಿಯನ್ನು ಮಾಡುತ್ತೋ ಹಾಗೆ ಗಂಭೀರವಾದಂತಹ ಧ್ವನಿಯಿಂದಾಗಿ ಭಾರ್ಗವ, ಭೃಗುವಂಶದಲ್ಲಿ ಬಂದಂತಹ ಪರಶುರಾಮ ದೇವರು ರಾಮದೇವರಿಗೆ ಒಂದು ಮಾತನ್ನ ಹೇಳ್ತಾರೆ. ಹೀಗೆ ಅದನ್ನು ಹೆದೆ ಏರಿಸಿದಾಗ ರುದ್ರದೇವರಿಗಿಂತ ಮತ್ತೆಲ್ಲರಿಗಿಂತಲೂ ಕೂಡ ಪರಮಾತ್ಮನ ಬಲ ಜಾಸ್ತಿ ಅಂತ ಗೊತ್ತಾಯ್ತು. ಆವಾಗ ಪರಶುರಾಮ ದೇವರು ಒಂದು ಮಾತನ್ನ ಹೇಳಿದರು. ಏನು ಬಲ ಆ ಮಾತು ಅಂತಂದ್ರೆ, ಅಲಂ ಬಲಂ ತೇ ಜಗತೋಖಿಲಾದ್ವರಂ ಪರೋಸಿ ನಾರಾಯಣ ಏವ ನಾನ್ಯಥಾ ವಿಸರ್ಜಯಸ್ವೇಹ ಶರಂ ತಪೋಮಯೇ ಮಹಾಸುರೇ ಲೋಕ ಮಯೇ ವರಾದ್ವಿಭೋಃ. ಪುರಾತುಲೋ ನಾಮ ಮಹಾಸುರೋಭವತ್ ವರಾತ್ ಸತು ಬ್ರಹ್ಮಣಃ ಆಪಲೋಕತಾಂ ಪುನಶ್ಚ ತಂ ಪ್ರಾಹ ಜಗದ್ಗುರುರ್ಯದಾ ಹರಿರ್ಜಿತಸ್ಯಾಧಿ ತದೈವ ವಧ್ಯಸೆ. ಪದಚ್ಛೇದ. ಅಲಂ ಬಲಂ ತೇ ಜಗತಃ ಅಖಿಲಾತ್ ವರಂ ಪರಃ ಅಸಿ ನಾರಾಯಣಃ ಏವ ನ ಅನ್ಯಥಾ ವಿಸರ್ಜಯ ವಿಸರ್ಜಯಸ್ವ ಇಹ ಶರಂ ತಪೋಮಯೇ ಮಹಾಸುರೇ ಲೋಕಮಯೇ ವರಾತ್ ವಿಭೋಃ. ಪುರ ಅತುಲಃ ನಾಮ ಮಹಾಸುರಃ ಅಭೂತ್ ವರಾತ್ ಸಹ ತು ಬ್ರಹ್ಮಣಃ ಆಪ ಲೋಕತಾಂ ಪುನಃ ಚ ತಂ ಪ್ರಾಹ ಜಗದ್ಗುರುಃ ಯದಾ ಹರಿಃ ಜಿತಃ ಸ್ಯಾತ್ ಹಿ ತದಾ ಏವ ವಧ್ಯಸೆ. ಮತ್ತೆ ಹೇಳ್ತಾರೆ, ಅಲಂ ಬಲಂ ತೇ ಜಗತೋಖಿಲಾದ್ವರಂ ಅಂತ, ನೀನು ಎಂಥವನು, ಅಖಿಲಾದ್ವರಂ ಬಲಂ, ನಿನ್ನದು ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠವಾದಂತಹ ಬಲ, ಪರಾಕ್ರಮ. ರಾಮದೇವರೇ, ನಿಮ್ಮ ಪರಾಕ್ರಮ ಎಲ್ಲರಿಗಿಂತಲೂ ಶ್ರೇಷ್ಠವಾದಂತಹ ಪರಾಕ್ರಮ. ಹಾಗಾಗಿ ನೀನು ಏನಾಗಿದ್ದೀಯ, ಪರಹ ನಾರಾಯಣ ಏವ ಹಸಿ. ಪರಹ ಅಂದ್ರೆ ಸರ್ವೋತ್ತಮ, ನೀನು ಸರ್ವೋತ್ತಮನಾದಂತಹ ಪರಮಾತ್ಮನೇ ಆಗಿದ್ದೀಯ. ನೀನು ಬೇರೆ ಸಾಮಾನ್ಯ ವ್ಯಕ್ತಿಯಲ್ಲ, ನೀನು ಪರಮಾತ್ಮನೇ ಆಗಿದ್ದೀಯ ಎಂಬುದಾಗಿ ಹೇಳ್ತಾರೆ. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ರಾಮದೇವರು ಬಾಣ ಹೂಡಿ ಆಗಿಬಿಟ್ಟಿದೆ. ಒಂದು ಮಾತಿದೆ, ರಾಮದೇವರ ಬಾಣ ಅಂದ್ರೆ ರಾಮದೇವರು ಹೂಡಿದ ಬಾಣವನ್ನ ಮತ್ತೆ ಹಿಂದೆ ತೆಗೆದುಕೊಳ್ಳುವುದಿಲ್ಲ ಅಂತ ರಾಮದೇವರ ಒಂದು ನಿಯಮ. ರಾಮದೇವರು ಈಗ ಬಾಣ ಹೂಡಿ ಆಗಿಬಿಟ್ಟಿದೆ, ಬಾಣ ಬಿಡಬೇಕು. ಯಾರ ಮೇಲೆ ಬಿಡಬೇಕು? ಸುಮ್ಮನೆ ಎಲ್ಲೋ ವ್ಯರ್ಥವಾಗಿ ನೆಲದ ಮೇಲೆ ಬಿಡ್ಲಿಕ್ಕೆ ರಾಮದೇವರು ಹೂಡಿದ್ದಲ್ಲ, ಅದನ್ನು ವ್ಯಕ್ತಿಗಳ ಮೇಲೆ ಪ್ರಯೋಗ ಮಾಡಬೇಕು. ಬಾಣ ಅಂತಂದ್ಮೇಲೆ ಯಾರ ಮೇಲೆ ಪ್ರಯೋಗ ಮಾಡೋದು? ಇರುವವರೆಲ್ಲ ತನ್ನ ಬಂಧು ಬಾಂಧವರು, ಮುಂದ್ಗಡೆ ಇರೋದು ಪರಶುರಾಮ ದೇವರು, ತನ್ನದೇ ಇನ್ನೊಂದು ರೂಪ. ಅಂತ ಸಂದರ್ಭದಲ್ಲಿ ಯಾವ ಪರಶುರಾಮ ದೇವರು ಹೇಳ್ತಾರೆ,
ನೀನು ಆ ಬಾಣವನ್ನ ನನ್ನ ಮೇಲೆ ಪ್ರಯೋಗ ಮಾಡು ಅಂತ. ಯಾಕೆ ಅಂತಂದ್ರೆ ವಿಸರ್ಜಯಸ್ವೇಹ ಶರಂ, ನಿನ್ನ ಶರವನ್ನ ನನ್ನ ಮೇಲೆ ವಿಸರ್ಜನೆ ಮಾಡು, ನನ್ನ ಮೇಲೆ ಪ್ರಯೋಗ ಮಾಡು. ಯಾಕೆಂತಂದ್ರೆ ವಿಶೇಷವಾಗಿ ನನ್ನ ಉದರದಲ್ಲಿ, ನನ್ನ ಹೊಟ್ಟೆಯಲ್ಲಿ ಒಬ್ಬ ಅಸುರ ಇದ್ದಾನೆ. ತಪೋಮಯೆ, ತಪಸ್ಸನ್ನು ಮಾಡಿ ಅವನು ವರವನ್ನು ಪಡೆದುಕೊಂಡಿದ್ದ. ಅಂತಹ ವರ, ಅಂತಹ ಅಸುರ ನನ್ನ ಮೇಲೆ, ನನ್ನ ಒಳಗಡೆ ಇದ್ದಾನೆ. ಅವನ ಮೇಲೆ ನೀನು ಬಾಣವನ್ನ ಪ್ರಯೋಗ ಮಾಡು ಅಂತ ಹೇಳ್ತಾರೆ. ಅದು ಯಾರು ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಅವನು ಯಾರು ಅಂದ್ರೆ ಅತುಲ ಎನ್ನುವಂತಹ ದೈತ್ಯ. ಪುರ ಅತುಲೋ ನಾಮ ಮಹಾಸುರ ಅಭೂತ್. ಹಿಂದೆ ಅತುಲ ಎನ್ನುವಂತಹ ಒಬ್ಬ ದೊಡ್ಡ ದೈತ್ಯ ಇದ್ದ. ಅವನು ವಿಶೇಷವಾಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ ಬ್ರಹ್ಮಣ ಆಪ ಲೋಕತಾಂ, ಅಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪ್ತನಾಗಿರುವಂತಹ ಒಂದು ವರವನ್ನು ಪಡಿತಾನೆ. ಜಗತ್ತಿನಲ್ಲಿ ನಾನು ಲೋಕಮಯತ್ವ ಅಂದ್ರೆ ಎಲ್ಲ ಕಡೆ ಇರಬೇಕು ಅಂತ. ಸರಿ, ಬ್ರಹ್ಮದೇವರು ಅವನಿಗೊಂದು ಮಾತನ್ನ ಹೇಳ್ತಾರೆ. ಪುನಶ್ಚ ತಂಪ್ರಾಹ ಜಗದ್ಗುರು, ಇಡೀ ಜಗತ್ತಿಗೆ ಗುರುವಾದಂತಹ ಯಾವ ಬ್ರಹ್ಮದೇವರು ಒಂದು ಮಾತನ್ನು ಹೇಳ್ತಾರೆ. ಹರಿರ್ಜಿತಸ್ಯಾಧಿ ತದೈವ ವಧ್ಯಸೆ. ನೀನು ಯಾವಾಗ ಸಾಯ್ತೀಯ ಅಂತಂದ್ರೆ ಯಾವಾಗ ಪರಮಾತ್ಮ ಯುದ್ಧದಲ್ಲಿ ಸೋಲ್ತಾನೋ ಆವಾಗ ನೀನು ಸಾಯ್ತೀಯ. ಇಷ್ಟು ಹೇಳಿದಾಗ ಅವನಿಗೆ ಭಾರಿ ಸಂತೋಷ ಆಗ್ಬಿಡುತ್ತೆ. ಯಾರಿಗೆ? ಅತುಲನಿಗೆ. ಅವನಿಗೆ ಪರಮಾತ್ಮನ, ಅವನು ದೊಡ್ಡವರಂತ ಗೊತ್ತಿರುತ್ತೆ, ಅದೇ ದ್ವೇಷ ಇರುತ್ತೆ ಅಷ್ಟೇ. ಅವನು ನಿಶ್ಚಯ ಆಗುತ್ತೆ ಪರಮಾತ್ಮ ಸೋಲೋದು ಸಾಧ್ಯನೇ ಇಲ್ಲ, ಹಾಗಾಗಿ ನಾನು ಕೂಡ ಸಾಯಿಲ್ಲ ಅಂತ ನಿಶ್ಚಯ ಆಗ್ಬಿಡುತ್ತೆ. ಹೀಗೆ ಬ್ರಹ್ಮದೇವರು ಇಷ್ಟು ವರವನ್ನು ಕೊಟ್ಟಿದ್ರು ಅಂತ. ಮುಂದಿನ ಶ್ಲೋಕ. ಅತೋ ವಧಾರ್ಥಂ ಜಗದಂತಕಸ್ಯ ಸರ್ವಾಜಿತೋಹಂ ಜಿತವದ್ವ್ಯವಸ್ಥಿತಃ. ಇತೀರಿತೆ ಲೋಕಮಯೇ ಸ ರಾಘವಃ ಮುಮೋಚ ಬಾಣಂ ಜಗದಂತಕೇಸುರೇ. ಪುರಾವರೋನೇನ ಶಿವೋಪಲಂಭಿತಃ ಮುಮುಕ್ಷಯಾ ವಿಷ್ಣು ತನು ಪ್ರವೇಶನಂ ಸತೇನ ರಾಮೋದರಗೋ ಬಹಿರ್ಗತಃ ತದಾಜ್ಞೆಯೈವಾಶು ಬಭೂವ ಭಸ್ಮಸಾತ್. ಪದಚ್ಛೇದ. ಅತಃ ವಧಾರ್ಥಂ ಜಗದಂತಕಸ್ಯ ಸರ್ವಾಜಿತಃ ಅಹಂ ಜಿತವತ್ ವ್ಯವಸ್ಥಿತಃ ಇತಿ ಈರಿತೆ ಲೋಕಮಯೇ ಸಹ ರಾಘವಃ ಮುಮೋಚ ಬಾಣಂ ಜಗದಂತಕೆ ಅಸುರೆ. ಪುರ ವರಹ ಅನೇನ ಶಿವೋಪಲಂಭಿತಃ ಮುಮುಕ್ಷಯ ವಿಷ್ಣುತನು ಪ್ರವೇಶನಂ ಸಹ ತೇನ ರಾಮೋದರಗಃ ಬಹಿಃ ಗತಃ ತದಾಜ್ಞೆಯೈವ ಆಶು ಬಭೂವ ಭಸ್ಮಸಾತ್. ಹಾಗಾಗಿ ರಾಮ, ನೀನು ಅಥೋ ವದಾರ್ಥಂ ಜಗದಂತಕಸ್ಯ, ಇಡೀ ಜಗತ್ತನ್ನೇ ನಾಶ ಮಾಡುವಂತಹ, ಅರ್ಥ ಜಗತ್ತಿಗೆ ಪೀಡೆಯನ್ನು ಕೊಡುವಂತಹ ಈ ದೈತ್ಯನ ಸಂಹಾರಕ್ಕೋಸ್ಕರ ನಾನೇನ್ ಮಾಡಿದೆ, ಸರ್ವಾಜಿತೋಹಂ, ಯಾರಿಗೂ ಸೋಲದೇ ಇರುವಂತಹ ನಾನು ಪರಶುರಾಮ ದೇವರು ಜಿತವದ್ ವ್ಯವಸ್ಥಿತ, ನಿನ್ನ ಮುಂದೆ ಸೋದಂತೆ ನಾನು ನಟನೆ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನ ಮೇಲೆ ಬಾಣ ಪ್ರಯೋಗ ಮಾಡು ಅಂತ ಪರಶುರಾಮ ದೇವರು ಹೇಳ್ತಾರೆ. ಈ ರೀತಿ ಹೇಳಿದಾಗ
ಅಯಾವ ರಾಘವ ರಾಮಚಂದ್ರ ದೇವರು ಲೋಕಮಯೇ ಜಗದಂತಕ್ಕೆ ಪುರೆ ಆ ಲೋಕಕ್ಕೆ ಕಾಟವನ್ನು ಕೊಡ್ತಾ ಇದ್ದಂತಹ ಯಾವ ಅತುಲ ನಾಮಕ ದೈತ್ಯನ ಮೇಲೆ ಬಾಣವನ್ನ ಪ್ರಯೋಗ ಮಾಡ್ತಾರೆ. ಮುಮೋಚ ಬಾಣವನ್ನು ಬಿಟ್ಟರು. ಅವನು ಇನ್ನೊಂದು ವರವನ್ನು ಕೂಡ ಪಡೆದಿದ್ದ ಅಂತ ಹೇಳ್ತಾರೆ. ಬ್ರಹ್ಮದೇವರಿಂದಾಗಿ ನಾ ಲೋಕಮಯತ್ತು ಎಲ್ಲ ಕಡೆ ಇರಬೇಕು ಅಂತ ವರವನ್ನು ಕೇಳಿದ್ದ. ಅದಾದ ಮೇಲೆ ರುದ್ರದೇವರನ್ನ ಕುರಿತು ತಪಸ್ಸನ್ನು ಮಾಡಿದ ಅಂತೆ. ಯಾಕೆ ಅಂದ್ರೆ ನಾನು ಮೋಕ್ಷ ಪಡಿಬೇಕು ಅಂತ. ನೋಡಿ, ರಾಕ್ಷಸನಾಗಿದ್ದರೂ ಕೂಡ ಮೋಕ್ಷದ ಬಯಕೆ ಅವನಿಗಿತ್ತು. ನಾನು ಮೋಕ್ಷ ಪಡಿಬೇಕು ಅಂತ ವರವನ್ನು ಕೇಳ್ತಾನೆ. ಏನು ವರ ಅಂತಂದ್ರೆ ವಿಷ್ಣು ತನು ಪ್ರವೇಶನಂ. ಮೋಕ್ಷ ಪಡಿಬೇಕು ಅಂತಂದ್ರೆ ಸತ್ಕರ್ಮಗಳನ್ನ ಮಾಡಬೇಕು, ಬೇರೆ ತೊಂದರೆ ಇರಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಪರಮಾತ್ಮನ ಸಾಮೀಪ್ಯ ಇರ್ಬೇಕು ಅಂತ ಕೇಳಿರ್ತೇವೆ. ಇದಕ್ಕೆ ಇವನೇನು ಐಡಿಯಾ ಮಾಡ್ತಾನೆ, ಬೇರೆ ಕಡೆ ಇದ್ದ ನನಗೆ ಮೋಕ್ಷ ಸಿಗುತ್ತಿಲ್ಲೋ ಅಂತ ಗ್ಯಾರಂಟಿ ಇರಲ್ಲ, ಪರಮಾತ್ಮನ ಒಳಗೆ ಇದ್ದು ಬಿಟ್ರೆ ಏನಾಗುತ್ತೆ, ಮೋಕ್ಷ ಗ್ಯಾರಂಟಿ ಆಗೇ ಆಗುತ್ತೆ ಅಂತ ರುದ್ರದೇವರ ಹತ್ರ ವರವನ್ನು ಕೇಳ್ತಾನೆ. ಶಿವೋಪಲಂಬಿತ, ಶಿವನ ಕುರಿತು ತಪಸ್ಸನ್ನು ಮಾಡಿ ವಿಷ್ಣು ತನು ಪ್ರವೇಶನಂ, ಪರಮಾತ್ಮನ ತನು ಶರೀರದಲ್ಲಿ ಅವನು ಪ್ರವೇಶ ಮಾಡಿದ್ದ. ಅರ್ಥಾತ್ ಪರಶುರಾಮ ದೇವರ ಶರೀರದಲ್ಲಿ ಅವನು ಇದ್ದ. ಇಷ್ಟು ಹೇಳಿದಾಗ ಬಹಳ ಪ್ರಯೋಗ ಮಾಡ್ತಾರೆ. ಆವಾಗ ರಾಮೋದರಗಃ ಬಹಿರ್ಗತಃ, ರಾಮನ ಪರಶುರಾಮನ ಉದರದಲ್ಲಿ ಹೊಟ್ಟೆಯಲ್ಲಿ ಇದ್ದಂತಹ ಆ ರಾಕ್ಷಸ ತಾನೇನಾದ ಹೊರಗಡೆ ಬಂದ. ತದಾಜ್ಞೆಯ ಪರಶುರಾಮ ದೇವರ ಆಜ್ಞೆಯಿಂದಲೇನೆ ಹೊರಗಡೆ ಬಂದ. ಬಭೂವ ಭಸ್ಮಸಾತ್ ಬಭೂವ. ಭಸ್ಮಸಾತ್ ಅಂದ್ರೆ ಬೂದಿಯಾದ. ಅರ್ಥಾತ್ ರಾಮದೇವರು ಪ್ರಯೋಗ ಮಾಡಿದಂತಹ ಬಾಣಕ್ಕೆ ವಿಶೇಷವಾಗಿ ತಾನೇ ಮಾಡಿದ ಬೂದಿಯಾಗಿ ಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಆಚಾರ್ಯರು ಕೊಟ್ಟಂತಹ ನಿರ್ಣಯವನ್ನು ನೋಡಿದಾಗ ನಮಗೆ ಅನಿಸೋದೇನು, ರಾಮದೇವರು ಪರಮಾತ್ಮನೇ, ಪರಶುರಾಮ ದೇವರು ಪರಮಾತ್ಮನೇ. ಹಾಗೆ ಯುದ್ಧ ಯಾಕೆ ಮಾಡಿದ್ರು, ಬಾಣ ಬಿಡುವಂತೆಲ್ಲ ಯಾಕೆ ಹೇಳಿದ್ರು ಅಂತಂದ್ರೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಆಯಾವ ಪರಶುರಾಮ ದೇವರ ಒಳಗಡೆ ಅತುಲ ಎನ್ನುವಂತ ದೈತ್ಯ ಇದ್ದ. ಅವರಿಗೆ ಬ್ರಹ್ಮದೇವರ ವರ ಇತ್ತು, ಪರಮಾತ್ಮ ಸೋತಾಗ ನೀನು ಸಾಯ್ತೀಯ ಅಂತ. ಪರಮಾತ್ಮ ಸೋಲೋದೇ ಇಲ್ಲ ಅಂತ ಅವನಿಗೆ ನಿಶ್ಚಯ ಇತ್ತು. ಆದ್ರೆ ಪರಶುರಾಮ ದೇವರು ಅವನು ಸಾಯಬೇಕು, ಹಾಗೆ ಸಾಯಿಸುವ ಸಾಮರ್ಥ್ಯ ಖಂಡಿತ ಇದೆ ಅವರಿಗೆ. ಬ್ರಹ್ಮದೇವರ ವರವು ಕೂಡ ನಿಜ ಆಗಬೇಕು. ಹಾಗಾಗಿ ಅವರೇ ಮಾಡಿದ್ರು. ಈ ಮೂಲಕ ಬೇರೆ ಹೊತ್ತ ಸೋಲಿಕ್ಕಾಗೋದಿಲ್ಲ, ಪರಮಾತ್ಮ ತನ್ನದೇ ಇನ್ನೊಂದು ರೂಪದ ಮುಂದೆ ತಾನು ಸೋತಂತೆ ನಟಿಸಿ ತಾನೇ ಮಾಡಿದ, ತನ್ನ ಒಳಗಡೆ ಇದ್ದಂತಹ ಅತುಲ ಎಂಬುವಂತಹ ದೈತ್ಯನ ಬೂದಿ ಮಾಡಿ ಹಾಕಿದ ಎಂಬುದಾಗಿ ಆಚಾರ್ಯರು ಇಷ್ಟು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇನ್ನು ಮುಂದೆ 3-4 ಶ್ಲೋಕಗಳಲ್ಲಿ ಇದೇ ಚರಿತ್ರೆಯನ್ನು ಹೇಳ್ತಾರೆ. ಆ ಉಳಿದ ಭಾಗಗಳ ಚಿಂತನೆಯನ್ನ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.